ರಾಜ್ ಅಂತ ಬಳ್ಳಾರಿ ಡಿಸ್ಟಿಕ್ ವಿಜಯನಗರ ಅಗರಮಳೆ ತಾಲೂಕು ಕೊಪ್ಪಳ ಡಿಸ್ಟಿಕ್ ಬಾಚೆಗುಂಡನಹಳ್ಳಿ ಗ್ರಾಮ ಬೋಚನಹಳ್ಳಿ ಗ್ರಾಮ. ಈ ಗ್ರಾಮದೊಳಗೆ ಒಂದು ಅಂಗವಿಕಲಚೇತನಿಗೆ ಮಕ್ಕಳಿಗೆ ಒಂದು ಪ್ರಾಡಕ್ಟ್ ಕೊಟ್ಟಿದ್ವಿ. ಈ ಬಯೋಟೇರಿಯಂ ಕಂಪ್ನಿ ವತಿಲಿದ್ದ ನಮ್ಮ ಬೆಲ್ಟು ನೀರು ಕೊಟ್ಟಿದ್ವಿ. ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಒಂದು ಸ್ವಲ್ಪ ನೋಡೋಣ, ಯಾವ ರೀತಿ ಆಗಿದೆ ಅಂತ ಒಂದು ಚೇಂಜಸ್ ಬರ್ತೀವಿ. ಅಕ್ಕ, ನಿಮಗೆ ಯಾವ ರೀತಿ ಚೇಂಜಸ್ ಆಗಿದೆ ಅಕ್ಕ ಇದರಲ್ಲಿದ್ದ? ಸರ್ ಅಮಾವಾಸ್ಯೆ ದಿನ ಕೊಟ್ಟಿದ್ರು, ಒಂದು ತಿಂಗಳು ಆತ್ರಿ. ನಾಳೆ ಇವತ್ತಿಗೆ ಕೊಟ್ಟು ಈಗ ಫಸ್ಟ್ ಒಟ್ಟ ಮುಂದಕ್ಕೆ ಬರ್ತಿದ್ರಿ ಸರ್, ಮುಂದಕ್ಕೆ ಬರ್ತಿದ್ದಿಲ್ರಿ, ಕೂಡ್ತಿದ್ದಿಲ್ಲ. ಈಗ ಒಂದು ತಿಂಗಳದ ಚೇಂಜ್ ಅಂದ್ರ ಮುಂದಕ್ಕೆ ಹೊಟ್ಟಿಲ್ದಕ್ಕೆ ಅಂಬಿಗಲ್ಲಿ ಬರಾಕತ್ತಾಳ್ರಿ. ಅಂಬಿಗಲ್ಲಿ ಬರಾಕತ್ತಾಳ್ರಿ. ಒಂದ್ ಸ್ವಲ್ಪ ಗಾಡಿ ಬಿಟ್ಟು ಕೂಡ್ತಾಳ್ರಿ, ಕೈ ಊರ್ ಕೂಡ್ತಾಳ, ಊಟ ಚೆನ್ನಾಗಿ ಮಾಡ್ತಾಳ್ರಿ. ಮತ್ತೆ ನೀರು ಅವನ ಏಕ ಕುಡಿಸ್ತೀರಿ. ಒಟ್ಟು ಕೈ ಕಾಲು ಬಾಳ ಟೈಟ್ ಇಡ್ತಿದ್ರಿ. ಈಗೆಲ್ಲ ಫ್ರೀ ಆಗ್ಯಾವ ಸರ್. ಹ್ಞೂ ಸರ್, ಎಲ್ಲ ಫ್ರೀ ಆಗ್ಯಾವು. ಆರಾಮ ಸರ. ಒಂದ್ ತಿಂಗಳದಾಗ ನನ್ನ ಮಗಳು ರಿಸಲ್ಟ್ ಬಂದ ಸರ್. ಈಗ 2 ತಿಂಗಳು ಐತ್ರಿ, 3 ತಿಂಗಳ ಹೇಳ್ಯಾರ ಸರ್. ಇನ್ನು 2 ತಿಂಗಳ ಕಂಟಿನ್ಯೂ ಎದ್ದಾಳ್ತಾಳ ಅಂತ ಭರವಸೆ ಐತಕ್ಕ? ಆಯ್ತ್ರಿ ಸರ್, 100% ಅಕ್ಕ. ಆಯ್ತ್ರಿ. ನೆಕ್ಸ್ಟ್ ಅದೇ ರೀತಿ ನಮ್ಮ ಈ ತಾತ ಅವ್ರಿಗೆ ಕಾಲು ನೋವು ಕೂಡ ಕಡಿಮೆ ಆಗಿದೆ. ಮನೆಯೊಳಗೆ ಪ್ರತಿಯೊಬ್ಬರು ಕೂಡ ಈ ಥರ ಮಕ್ಕಳುಗಳಿಗೆ ಕೊಟ್ಟರು ಕೂಡ ಮನೆ ಒಳಗೆ ಪ್ರತಿಯೊಂದು ಯೂಸ್ ಮಾಡ್ರಿ ಅಂತ ಹೇಳಿದ್ದಕ್ಕೆ ಇವರು ಕೂಡ ಯೂಸ್ ಮಾಡಿದ್ದಾರೆ. ಇವ್ರಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೋಡೋಣ. ಹೇಳಿ ಸರ್, ನಿಮ್ದು ಯಾವ ರೀತಿ ರಿಸಲ್ಟ್? ನಮಗೆ ಮೊದ್ಲಾಗ ಮೊಣಕಾಲು ಮಡ್ಸಕ್ಕೆ ಬರ್ತಿದ್ರಿ. ಈಗ ಆಮೇಲೆ ಇದು ಸ್ವಲ್ಪ ನೀರು ಕುಡಿಯಕತ್ತಿ ನಾವು ಸ್ವಲ್ಪ ಯಾವಾಗಾರ ಅಕಸ್ಮಾತ್ ಬ್ಯಾಲ್ಟ್ ಹಾಕ್ಯಂತೀವಿ. ಹಾಕ್ಯದ 1 ತಾಸು 2 ತಾಸು ಹಾಕ್ಯಂತೀವಿ. ಹಾಕ್ಯದ ಒಂದು ಸ್ವಲ್ಪ ನೋವು, ರಕ್ತ ಚಲನ ಹಾಕಕತ್ತೈತ್ರಿ. ಮೊದ್ಲಾಗ ಜವ್ ಇಡ್ತಾರ, ರಕ್ತ ಚಲನ ಹಾಕತ್ತೈತಿ. ಕುಂತ್ಕೊಂಡು ಹೇಳಕ್ ತ್ರಾಸ ಆಕತ್ತ, ರಕ್ತ ಚಲನ ಹಾಕತ್ತೈತ್ರಿ. ಈಗ ಚೆನ್ನಾಗಾಯ್ತು ಸರ್. ಚೆನ್ನಾಗಾಯ್ತು ಸರ್. ನೋಡ್ರಿ, ಇಷ್ಟೆಲ್ಲ ಚೇಂಜಸ್ ಆಗಿದೆ. ಈ ತರ ಅಂಗವಿಕಲ ಚೇತನಗಳಿಗೆ ಕೊಟ್ಟು ಎಷ್ಟೋ ಜನಗಳು ಈ ತರ ನೋಡ್ರಿ ನಡೆದಾಡ್ತಾ ಇದಾರೆ. ಅಕ್ಕ ತೋರ್ಸಿಕ ಸ್ವಲ್ಪ ನೋಡ್ರಿ. ಈ ತರ ಆಕ್ಟಿಟ್ಯೂಡ್ ಒಂದೇ ತಿಂಗಳೊಳಗೆ ಇಷ್ಟೆಲ್ಲ ಚೇಂಜಸ್ ಆಗಿದೆ. ಬಟ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ತರ ಮಕ್ಕಳುಗಳಿಗೆ ಕೊಡ್ತೀರಿ ಅಂತ ಹೇಳ್ತಾ ಬೆಡ್ಡನ್ನು ಕೊಟ್ಟಂತ ಸರ್ ಇದ್ದಾರೆ. ಮಾತಾಡಿ ಸರ್, ಯಾವ ತರ ರಿಸಲ್ಟ್ ಬಂದಿದೆ ಸರ್? ಈ ಬೆಡ್ ಕೊಟ್ಟು ಇಲ್ಲಿಗೆ 1 ತಿಂಗಳು ಆಯ್ತು ಸರ್. ಇವತ್ತಿಗೆ ಒಳ್ಳೆ ವಂಡರ್ಫುಲ್ ರಿಸಲ್ಟ್ ಬಂದಿದೆ. ಯಾಕಂದರೆ ಎಲ್ಲಿ ಮಲಗ್ತಿತ್ತು ಪಾಪು ಅಲ್ಲೇ ಮಲಗ್ತಿರ್ತದೆ. ಈಗ ತನ್ನಾಟಿಗೆ ತಾನೇ ಮುಂದಕ್ಕೆ ಬರ್ತೈತೆ. ಎಬ್ಬಿಸಿ ನಿಲ್ಸಿದ್ರೆ ಭಾಳ ನಿಲ್ತೈತೆ ಅಂತ. ಒಳ್ಳೆ ಸೂಪರ್ ಇದೆ, ಯಾರಾದರೂ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು. ನನಗೆ ಇಷ್ಟೊತ್ತಿನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ. ಹಾಗೂ ಬೆಡ್ಡನ್ನು ಕೊಟ್ಟಪ್ಪ ಅಂತ ಸಂಜೀವ್ ಸರ್ ಕೂಡ ಇಲ್ಲೇ ಇದ್ದಾರೆ. ಬಟ್ ನೋಡ್ಬೋದು ಅವ್ರಿಂದ ಏನು ಅನಿಸಿಕೆ ಬರುತ್ತೆ ಸರ್. ನಾವು ಎಲ್ಲ ಬೆಡ್ ಉಪಯೋಗ ಮಾಡಿದ್ದಿಲ್ಲ ಸರ್. ಇವರು ಇನ್ಕಮಿಂಗ್ ವಾಯ್ಸ್ ಕಾಲ್ ಫ್ರಮ್ ಕ್ಯಾರಿ ಚಾನುಮೆಂಟ ಹಿಂಗಮ್ಮ ಚಲೋ ಆಯ್ತು ಅಂತ ಹೇಳಾಕಿದ್ದಾರೆ. ತೊಗೊಂಡು ಉಪಯೋಗ ಮಾಡ್ತೀರಿ. ನಾವು ಇನ್ನೂ ಮಾಡಿದ್ದಿಲ್ಲ ಆ ಮೂಮೆಂಟ್ನಾಗ. ಇವರು ಈ ಥರ ಕೊಡಿಸ್ಬೇಕಂತಂದು ಹೇಳಿ ನಮ್ಮ ಹತ್ರ ಬರೋದಕ್ಕೆ ನಾವು ಸರ್ಗೆ ಹೇಳಿ, ವಿಪಕ್ಷ ಸರ್ಗೆ ಹೇಳಿ ಇದು ಮಾಡಿದ್ವಿ ಸರ್. ಅವ್ರು ಬಂದು ಬೆಡ್ ಕೊಟ್ಟು ಹೋಗಿದ್ವಿ ಸರ್. ಇವ್ರಿಗೆ ಕೊಟ್ಟ ಆದ್ಮೇಲೆ ನಾವು ಬೆಡ್ ತಗೊಂಡ್ವಿ ಸರ್. ಆದ್ರೆ ಎಷ್ಟೋ ಸಲ ಮಂದಿ ಹೇಳಿದ್ರು ನಂಬಲಾರ್ದಂತ ಇದ್ರಾಗ ಇವು ಅಮ್ಮ ತಗೊಂತಂದು ಭಾಳ ಅಡ್ಡುಗೂಡಿಸಿ ಮಕ್ಕಳ ಸಂಕಟಕ್ಕೆ ಆ ಥರ ಅಡ್ಡುಗೂಡಿಸಿದ್ದಕ್ಕೆ ಸೋರನ್ನು ಕರೆಸಿ ನಾವು ಕೊಡಿಸಿದ್ದಕ್ಕೆ ಇವತ್ತಿಗೆ ನಮಗೆ ಇಲ್ಲಿ ಒಂದು ಮರ್ಯಾದೆ ಬಂತು ಸರ್. ಯಾಕಂದ್ರೆ ಅವರಿಗೆ ಅಡ್ಡಾಡೋದಕ್ಕೆ ಕುಂತ್ಕೊಂಡು ಅವರಿಗೆ ಮುಂದಕ್ಕೆ ದೇಖ್ಕೊಂಡು ಬರೋದಕ್ಕೆ ಅವರಿಗೆ ಒಂಥರ ಖುಷಿ ಆಗಿದೆ ಸರ್. ನಮಗೆ ವಿಪಕ್ಷ ಸರ್ ನಮ್ಗೆ ವಿಡಿಯೋ ಬಿಟ್ಟಕ್ಕೆ ಅವರಿಗೆ ಒಳ್ಳೆಯದಾಗಲ್ಲ ಅಂತ ನಾವು ನೋಡಿದ್ರಲ್ಲ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಇಷ್ಟೆಲ್ಲ ಚೇಂಜಸ್ ಕಾಣ್ತಿದ್ದಾವಪ್ಪ ಅಂದ್ರಾಗ ಪ್ರತಿಯೊಂದು ವಿಡಿಯೋ ಮಾಡ್ಕೊಂತ ಬರ್ತಾ ಇದ್ದೀವಿ. ಒಂದೊಂದು ತಿಂಗಳೊಳಗೆ ಎದ್ದು ಅಡ್ಡಾಡ್ತಕ್ಕಂಥ ಮಗುಗಳು ನೋಡ್ರಿ, ಅಂಗವಿಕಲತೆ ಇಂದ ಬಳತಕ್ಕಂಥ ಎಷ್ಟೋ ಮಕ್ಕಳುಗಳಿಗೆ ಹಾಗೂ ಕೈ ಕಾಲು ನೋವು, ಸೊಂಟ ನೋವು, ತೆನೆ ನೋವು ಎಷ್ಟೋ ಜನಗಳು ಬಳಲ್ತಾ ಇದ್ದಾರೆ. ಅಂಥವ್ರಿಗೆ ಈ ಬೆಲ್ಟು ನೀರು ಕೊಟ್ಟು ಎಷ್ಟೋ ಜನಗಳು ಜೀವ ಉಳಿತಾ ಇದೆ. ಇವತ್ತು ಈ ಥರ ಮಾಡ್ರಿ. ಆ ಬೆಡ್ಡನ್ನು ಕೊಟ್ಟಂಥ ಮಿಸ್ಟರ್ ಸಾಗರ್ ಜೋಶಿ ಅವ್ರಿಗೆ ಎಷ್ಟೋ ನಮ್ಮನ್ನು ಹೇಳಿದ್ರು ಸಾಲದೆ. ಇಂಥ ಅಂಗವಿಕಲ ಚೇತನ ಮಕ್ಕಳಿಗೆ ಎಷ್ಟೋ ಹೆಲ್ಪ್ ಆಗ್ತಾ ಇದೆ. ಬಟ್ ಮುಂದೆ ಕೂಡ ಯೂಸ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹ್ಯಾಂಡ್ ಅಪ್.